ನಿಮ್ ಕೈಗೆ ಎಷ್ಟ್ ದುಡ್ಡು ಬಂದ್ರು ತಿಂಗಳು ಲಾಸ್ಟ್ ಆಗೋದ್ರಲ್ಲಿ ಯಾಕೆ ಹಣ ಉಳಿತಿಲ್ಲ ಅಂತ ಗೊತ್ತಾ? ನಾವ್ ಮಾಡೋ ಈ ಸಣ್ಣ ಪುಟ್ಟ ತಪ್ಪುಗಳಿಂದ. ಇವತ್ತು ಈ ವಿಡಿಯೋದಲ್ಲಿ ಆ ತಪ್ಪುಗಳನ್ನ ಯಾವ ತರ ಸರಿ ಮಾಡ್ಕೊಂಡು ನಾವು ಹಣ ಉಳಿಸ್ಬೋದು ಅನ್ನೋದನ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ಸ್ಯಾಲರಿ ಬಂದ ತಕ್ಷಣ ಎಲ್ಲ ಖರ್ಚು ಮಾಡಬೇಡಿ. ಸ್ಯಾಲರಿಯಲ್ಲಿ ಮಿನಿಮಮ್ ಒಂದು 20% ಆದ್ರೂ ಫಸ್ಟ್ ಸೇವ್ ಮಾಡಿ, ಮಿಕ್ಕಿದೊಂದು 80% ನ ಬೇಕಾದ್ರೆ ಖರ್ಚು ಮಾಡಿ. ಸೇವಿಂಗ್ಸಿಗೆ ಅಂತಾನೆ ಒಂದು ಅಕೌಂಟ್‌ನ ಮೇಂಟೈನ್ ಮಾಡಿ. ಅದಕ್ಕೆ ಯಾವುದೇ ತರದ ಫೋನ್ ಪೇ, ಗೂಗಲ್ ಪೇ ನೀವ್ ಯಾವಾಗ ಈ ತರ ಮಾಡ್ತೀರೋ ಆವಾಗ ನಿಮ್ಮ ಸೇವಿಂಗ್ಸು ಸೇಫ್ ಆಗಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಸೇವಿಂಗ್ಸ್‌ನ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿ. 2ನೇ ಟಿಪ್ ಫಾಸ್ಟ್ ಫುಡ್‌ನ ಕಡಿಮೆ ಮಾಡಿ. ಬೇಕು ಅನ್ನಿಸ್ದಾಗೆಲ್ಲ ಫಾಸ್ಟ್ ಫುಡ್‌ನ ತಿನ್ನೋದು, ಮನೇಲಿ ಮಾಡದೆ ಯಾವಾಗ್ಲೂ ಆನ್‌ಲೈನ್‌ನಲ್ಲಿ ಫುಡ್‌ನ ಆರ್ಡರ್ ಮಾಡೋದು. ಇದನ್ನ ಕಡಿಮೆ ಮಾಡೋದ್ರಿಂದ ನೀವು ದುಡ್ಡನ್ನ ಕೂಡ ಸೇವ್ ಮಾಡ್ಬೋದು. ನಿಮ್ಮ ಹೆಲ್ತ್ ಸಹ ಚೆನ್ನಾಗಿರುತ್ತೆ. 3ನೇ ಟಿಪ್ಪು ಲೈಟ್ ಮತ್ತೆ ಫ್ಯಾನ್ಸ್‌ನ ಆಫ್ ಮಾಡಿ. ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ಆದಷ್ಟು ಲೈಟ್ ಮತ್ತೆ ಫ್ಯಾನ್ಸ್‌ನ ಆಫ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಮನೆಯಲ್ಲಿ ಅಥವಾ ರೂಮಿಂದ ಹೊರಗಡೆ ಹೋಗ್ಬೇಕಾದ್ರೆ ಲೈಟ್ ಮತ್ತೆ ಫ್ಯಾನ್ಸ್‌ನ ಒಂದ್ಸಲ ಚೆಕ್ ಮಾಡಿ ಆಫ್ ಮಾಡಿದ್ದೀನಾ ಇಲ್ವಾ ಅಂತ. ಇದು ತುಂಬಾ ಚಿಕ್ಕ ವಿಷಯ, ಇದೇನ್ ದೊಡ್ಡ ವಿಷಯ ಅಲ್ಲ. ಬಟ್ ಚೆಕ್ ಮಾಡೋದ್ರಿಂದ ಸಹ ಇದೊಂದು ಡಿಸಿಪ್ಲಿನ್ ಆಗಿರುತ್ತೆ. ಮತ್ತೆ ಇದನ್ನ ಈ ತರ ಮೇಂಟೈನ್ ಮಾಡೋದ್ರಿಂದ ನೀವು ಅಮೌಂಟ್‌ನ ಸಹ ಸೇವ್ ಮಾಡ್ಬೋದು. 4ನೇ ಟಿಪ್ಪು ಲಂಚ್‌ನ ಮನೆಯಿಂದನೇ ಆದಷ್ಟು ಕ್ಯಾರಿ ಮಾಡಿ. ನೀವು ಆಫೀಸ್‌ಗೆ ಅಥವಾ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆದಷ್ಟು ಮನೆಯಿಂದ ಊಟ ತಿಂಡಿನ ತಗೊಂಡೋಗಿ. ಈ ತರ ಮಾಡೋದ್ರಿಂದ ನಿಮ್ದು ದುಡ್ಡು ಉಳಿಯುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. 5ನೇ ಟಿಪ್ಪು ಶಾರ್ಟ್ ಡಿಸ್ಟೆನ್ಸ್‌ಗೆ ವಾಕ್ ಅಥವಾ ಅಂದ್ರೆ ನಡ್ಕೊಂಡೋಗಿ ಅಥವಾ ಸೈಕಲ್‌ನ ಬಳಸಿ. ಏನಾದ್ರೂ ಇವಾಗ ಅಕ್ಕಪಕ್ಕ ಏನೋ ಒಂದು ಅಂಗಡಿಯಲ್ಲಿ ಒಂದು ಚಿಕ್ಕದೇನೋ ತರೋಕೆ ಹೋಗ್ತಿದ್ದೀರಾ ಅಂದ್ರೆ, ನೀವು ನಡ್ಕೊಂಡೇ ಹೋಗಿ ಅಥವಾ ಸೈಕಲ್‌ನ ಯೂಸ್ ಮಾಡಿ. ಈ ತರ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನೀವು ಇವಾಗ ಇರೋ ಒಂದು ಡೀಸೆಲ್ ಮತ್ತೆ ಪೆಟ್ರೋಲ್ ರೇಟಲ್ಲಿ ನೀವು ಹಣನೂ ಉಳಿಸ್ಬೋದು. ಅಂದ್ರೆ ನಿಮ್ಗೆ ಅವಶ್ಯಕತೆ ಇದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಕಾರ್ ಅಥವಾ ಬೈಕ್‌ನ ಯೂಸ್ ಮಾಡಿ. ಏನಾದ್ರೂ ಅಂತ ಅವಶ್ಯಕತೆ ಇಲ್ಲ ಅಂದ್ರೆ ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್‌ನ ಯೂಸ್ ಮಾಡಿ. ಇದರಿಂದ ನೀವು ಸೇಫ್ ಆಗೂ ಇರ್ಬೋದು ಮತ್ತೆ ನಿಮ್ಮ ಹಣ ಕೂಡ ಉಳಿಯುತ್ತೆ. 6ನೇ ಟಿಪ್ ಅನ್‌ಯೂಸ್ಡ್ ಸಬ್ಸ್ಕ್ರಿಪ್ಷನ್ಸ್‌ನ ಕ್ಯಾನ್ಸಲ್ ಮಾಡಿ. ಇವಾಗ ನೀವೇನೋ ಒಂದಕ್ಕೆ ನೀವು ರೀಚಾರ್ಜ್ ಮಾಡ್ಕೊಂಡಿರ್ತೀರಾ ಅಥವಾ ಸಬ್ಸ್ಕ್ರಿಪ್ಷನ್ಸ್‌ನ ತಗೊಂಡಿರ್ತೀರಾ. ನೀವೇನಾದ್ರೂ ಯೂಸ್ ಮಾಡ್ತಿಲ್ಲ ಅಂದ್ರೆ, ನೀವೇನಾದ್ರೂ ನೋಡ್ತಿಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದರಿಂದ ಸಹ ನೀವು ಎಷ್ಟೋ ದುಡ್ಡನ್ನ ಸೇವ್ ಮಾಡ್ಬೋದು. 7ನೇ ಟಿಪ್ ಲೇಟ್ ಫೀಸ್‌ನ ಅವಾಯ್ಡ್ ಮಾಡಿ. ಅಂದ್ರೆ ನೀವು ಯಾವ್ದಾದ್ರು ಇಎಂಐ ಅಥವಾ ಬಿಲ್ಸ್‌ನ ಕಟ್ಟಬೇಕಾಗಿದ್ರೆ ಆದಷ್ಟು ಇನ್ ಟೈಮ್ ಅಥವಾ ಕರೆಕ್ಟ್ ಟೈಮಿಗೆ ಪೇ ಮಾಡಿ. ಇದರಿಂದ ಪೆನಾಲ್ಟಿ ಮತ್ತೆ ಫೈನ್ ಕಟ್ಟೋದನ್ನ ತಪ್ಪಿಸ್ಕೋಬಹುದು. ಈ ತರ ಮಾಡೋದ್ರಿಂದ ಸಹ ನಾವು ಹಣನ ಸೇವ್ ಮಾಡ್ಬೋದು. 8ನೇ ಟಿಪ್ ಬಲ್ಕಲ್ಲಿ ಅಂದ್ರೆ ನಮಗೆ ಬೇಕಾಗಿರೋ ವಸ್ತುನ ಬಲ್ಕಲ್ಲಿ ಪರ್ಚೇಸ್ ಮಾಡಿ. ನಾವು ನೋಡಿರ್ತೀವಲ್ವಾ, 1, 2 ವಸ್ತು ತಗೊಳಕ್ ಹೋದ್ರೆ ಜಾಸ್ತಿ ರೇಟ್ ಹೇಳ್ತಾರೆ. ಅದೇ ನಾವೇನಾದ್ರೂ ಜಾಸ್ತಿ ತಗೊಳ್ತೀವಿ ಅಂದ್ರೆ ಬಲ್ಕಲ್ಲಿ ಆದ್ರೆ ಕಡಿಮೆ ರೇಟ್ ಇರುತ್ತೆ. ಈ ತರ ಅಂದ್ರೆ ಒಂದು ತಿಂಗ್ಳಿಗಾಗೋವಷ್ಟು ವಸ್ತುನ ಒಂದೇ ಸಲಿ ಪರ್ಚೇಸ್ ಮಾಡಿ. ಅಮೌಂಟು ಕಡಿಮೆ ಆಗುತ್ತೆ. ಇದರಿಂದ ಮನಿನೂ ಸೇವ್ ಆಗುತ್ತೆ. 9ನೇ ಟಿಪ್ಪು ಸಾಲ ತಗೊಳ್ಳೋಕು ಮುಂಚೆ ಒಂದು 2, 3 ಸರಿ ಆದ್ರೂ ಥಿಂಕ್ ಮಾಡಿ. ಸಾಲ ಕೊಡೋರೇನು ಸುಮ್ನೆ ಕೊಡೋದಿಲ್ಲ. ಅದಕ್ಕೂ ಅವರು ಅಂದ್ರೆ ಲಾಭನ ಎಕ್ಸ್‌ಪೆಕ್ಟ್ ಮಾಡಿ ಅಥವಾ ಬಡ್ಡಿನ ಎಕ್ಸ್‌ಪೆಕ್ಟ್ ಮಾಡಿ ಅಂದ್ರೆ ಬಡ್ಡಿ ಬರುತ್ತೆ ಅಂತಾನೆ ಕೊಡ್ತಾರೆ. ನೀವು ಸಾಲ ಮಾಡೋದಕ್ಕೂ ಮುಂಚೆ ನಿಮ್ಗೆ ನಿಜವಾಗ್ಲೂ ಆ ದುಡ್ಡಿನ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ ಸಾಲ ತಗೊಳ್ಳಿ. 10ನೇ ಟಿಪ್ ನೀವು ಇನ್‌ಸ್ಟಾಗ್ರಾಮಲ್ಲಿ ಅಥವಾ ಶಾಪಿಂಗ್ ಆ್ಯಪ್ಸಲ್ಲಿ ಅಡ್ವರ್ಟೈಸ್‌ಮೆಂಟ್ ನೋಡಿದ ತಕ್ಷಣನೇ ಐಟಮ್ಸ್‌ನ ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಆ ಪ್ರಾಡಕ್ಟು ಇಷ್ಟ ಆಗಿದ್ರೆ ಒಂದು ಕಾರ್ಟಲ್ಲಿ ಅಂದ್ರೆ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. 1 ದಿನ ಅಥವಾ 2 ದಿನ ಥಿಂಕ್ ಮಾಡಿ, ನಿಮ್ಗೆ ಅದು ನಿಜವಾಗ್ಲೂ ಬೇಕೇ ಬೇಕು ಅನ್ಸಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಅಂದ್ರೆ ಎಮೋಷನಲ್ ಆಗಿ ಅಂದ್ರೆ ಶಾಪಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಆಫರ್ಸ್ ಇದೆ ಅಂತ ನಿಮಗೆ ಬೇಕಿಲ್ದ ವಸ್ತುಗಳ್ನ ಅನಾವಶ್ಯಕವಾಗಿರೋ ವಸ್ತುಗಳ್ನೆಲ್ಲ ಬೈ ಮಾಡಬೇಡಿ. 11ನೇ ಟಿಪ್ ಬಜೆಟ್ ಮಾಡಿ. ಅಂದ್ರೆ ಯಾವ ತರ ಇವಾಗ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಬಜೆಟ್‌ನ ಮಾಡ್ತಾರೋ, ಆ ತರ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಬಜೆಟ್‌ನ ಮಾಡಿ. ಇಲ್ಲಿ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಹೋಗುತ್ತೆ ಅಂತ ಇದರಿಂದ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮಗೆ ಎಕ್ಸ್‌ಪೆನ್ಸಸ್ ಎಲ್ಲಿ ಹೋಗ್ತಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾದ್ರೆ ಆ ಎಕ್ಸ್‌ಪೆನ್ಸಸ್‌ನ ಅವಾಯ್ಡ್ ಮಾಡ್ಬೋದು. ಸೊ, ಇದರಿಂದ ನೀವು ಒಂದು ಬಜೆಟ್‌ನ ಮೇಂಟೈನ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅಂದ್ರೆ ಬೇಡ್ದಿರೋ ಖರ್ಚನ್ನ ಅವಾಯ್ಡ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಆ ಖರ್ಚನ್ನ ನೀವು ನಿಲ್ಲಿಸ್ಬೋದು. ಲಾಸ್ಟ್ 12ನೇ ಟಿಪ್ಪು ಫೈನಾನ್ಷಿಯಲ್ ಎಜುಕೇಷನ್‌ನ ಕಲೀರಿ. ನ್ಯೂ ಸ್ಕಿಲ್ಸ್‌ನ ಕಲ್ತು ಸೈಡ್ ಇನ್ಕಮ್‌ನ ಬಿಲ್ಡ್ ಮಾಡಿ. ನಿಮ್ಗೆ ಫೈನಾನ್ಷಿಯಲ್ ಎಜುಕೇಷನ್ ಇದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಹೆಂಗ್ ಅಂದ್ರೆ ಎಲ್ಲಿ ಬಳಸ್ಬೇಕು, ಎಲ್ಲಿ ಬಳಸಬಾರ್ದು, ಹೆಂಗ್ ಬಳಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಗ ನೀವು ದುಡ್ಡನ್ನ ವೇಸ್ಟ್ ಮಾಡಲ್ಲ. ನಾನು ನಿಮ್ಗೆ ಹಣನ ಖರ್ಚೇ ಮಾಡಬೇಡಿ,
ಕಂಜೂಸ್ ತರ ಆಗಿ ಅಂತ ಹೇಳ್ತಿಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಮಾಡಿ, ಅನವಶ್ಯಕವಾಗಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.